ಆಂದೋಲ ಗ್ರಾಮ ಪಂಚಾಯತ್ ಒಬ್ಬ PDO ಇದ್ದ ರಾಜಶೇಖರ್ ನೆಲೋವಗಿ ಅಂತ ಮಹಾನ್ ಭ್ರಷ್ಟ ಲೂಟಿಕೋರ. ಈ ವ್ಯಕ್ತಿಯ ವಿರುದ್ಧ ನಾವು 2013ರಲ್ಲಿ ದೂರನ್ನು ಕೊಟ್ಟಿದ್ದೀವಿ. ಇಲ್ಲಿಯವರೆಗೆ 12 ವರ್ಷಗಳ ಕಾಲ ನಿರಂತರವಾಗಿ ತನಿಖೆ ಮಾಡಿ ಕೊನೆಗೆ ಈ ವರದಿ ಪಂಚಾಯತ್ ರಾಜ್ಯ ಆಯುಕ್ತಾಲಯಕ್ಕೆ ಕೈ ಸೇರಿತು. ಅವರು 1 ವರ್ಷ ಇಟ್ಕೊಂಡು ಈ ವರದಿಯನ್ನು ನಾನು ತಗೊಳ್ಬೇಕಾದ್ರೆ 6 RTI ಅರ್ಜಿಗಳನ್ನು ಹಾಕಿದ್ದೀವಿ. ಇನ್ನೂ ತನಿಖಾ ಹಂತದಲ್ಲಿದೆ, ವಿಚಾರಣೆ ಹಂತದಲ್ಲಿದೆ ಅಂತ ಹೇಳಿ ಮೊನ್ನೆ ದಿನ ಒಂದು ಆರ್ಡರ್ ಅನ್ನ ಮಾಡಿದ್ದಾರೆ. ಈ ವ್ಯಕ್ತಿ 13ನೇ ಹಣಕಾಸಿನಲ್ಲಿ 8 ಲಕ್ಷ ಲೂಟಿ ಮಾಡಿದ್ದಾರೆ. ಈ ವ್ಯಕ್ತಿ ರಾಜಶೇಖರ್ ನೆಲೋಗಿ ಕರ ವಸೂಲಿಯಲ್ಲಿ 4 ಲಕ್ಷ ರೂಪಾಯಿ ಲೂಟಿ ಮಾಡಿದ್ದಾರೆ. ಈ 8 ಲಕ್ಷ ಪ್ಲಸ್ 4 ಲಕ್ಷ 12 ಲಕ್ಷ ರೂಪಾಯಿಯನ್ನ ವಸೂಲಿ ಮಾಡಿ ಮತ್ತೆ ಇವರಿಗೆ 2 ವರ್ಷದ ವೇತನದಲ್ಲಿ ಬಡ್ತಿ ಏನು ಕೊಡ್ತಾರಲ್ಲ ಅದನ್ನು ತಡೆ ಹಿಡಿಬೇಕು ಅನ್ನುವಂತಹ ಒಂದು ಆರ್ಡರ್ ಇವತ್ತು ಪಂಚಾಯತ್ ರಾಜ್ಯ ಆಯುಕ್ತಾಲಯದಿಂದ ಜಿಲ್ಲಾ ಪಂಚಾಯತ್ ಕಲಬುರಗಿಗೆ ಬಂದಿದೆ. ನಾನು ಹೇಳ್ತೀನಿ, ಬರೀ 12 ಲಕ್ಷ ರೂಪಾಯಿ ನೀವು ವಸೂಲಿ ಮಾಡಿ ಅಂತ ಆದೇಶ ಮಾಡಿದಿರಿ. ಬಹಳ ಸರಳ ಆಯ್ತು ಅವರಿಗೆ. ಈ ಪಂಚಾಯಿತಿಯಲ್ಲಿ ತಿಂದು ಹೋಗಿರ್ತಾರೆ, ತಿಂದು ತೇಗಿ ಹೋಗಿರ್ತಾರೆ, ಮತ್ತೊಂದು ಪಂಚಾಯಿತಿಯಲ್ಲಿ ಲೂಟಿ ಮಾಡಿ ಈ ಹಣವನ್ನು ಬರೆಸ್ತಾರೆ. ನೀವೇನು ಶಿಕ್ಷೆ ಕೊಟ್ಟಂಗಾಯ್ತು? ಭ್ರಷ್ಟರ ಹಿತ ಕಾಪಾಡುವಂತಹ ಆದೇಶ ಇದು ಆಗಿದೆ. ಇಂಥ ಭ್ರಷ್ಟ PDOನ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಬೇಕು ಮತ್ತು ಸೇವೆಯಿಂದ ವಜಾ ಮಾಡಬೇಕು. ಆವಾಗ ಮುಂದೆ ಲೂಟಿ ಮಾಡುವಂಥವರಿಗೆ ಒಂದು ಪಾಠ ಆಗುತ್ತೆ ಅನ್ನುವಂತಹದ್ದು ನಮ್ಮ ಆಗ್ರಹ ಇದೆ. ಇಡೀ ಪಂಚಾಯಿತಿಗಳು ಲೂಟಿ ಕೇಂದ್ರಗಳಾಗಿದ್ದಾವೆ. ನಮ್ಮ ಪಂಚಾಯತ್ ರಾಜ್ ಮಿನಿಸ್ಟರ್ ಅವರು ಬೇರೆಯೊಬ್ಬರ ಬಗ್ಗೆ ಮಾತಾಡ್ತಾರೆ. ಕತ್ತೆ ಕಾಯಿಲೆ ಕಳಿಸಿದಾರ, ಏನು ಕುದುರೆ ಕಾಯಿಲೆ ಕಳಿಸಿದಾರ, ನೀವೇನು ಕಾಯ್ತೀರಿ? ಹಾಗಾದ್ರೆ ನಿಮ್ಮ ಪಂಚಾಯಿತಿಯ ಹಗರಣಗಳನ್ನೇ ನಿಮ್ಗೆ ನೋಡೋಕ್ಕಾಗ್ತಾ ಇಲ್ಲ. ಹಾಗಾದ್ರೆ ನೀವೇನು ಕಾಯರೋ ಅನ್ನೋಬೇಕು ನಾವು. ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಲೂಟಿಕೋರರು ಸೇರಿದರೆ ಲಕ್ಷ ಹಣ ವರ್ಷಗಟ್ಟಲೆ ಲೂಟಿ ಆಗ್ತಾ ಇದೆ. ಅದನ್ನು ತಡೆ ಹಿಡಿಯುವಂಥ ಕೆಲಸ ಇವತ್ತು ಇಲ್ಲಿ ಸರ್ಕಾರ ಮಾಡಬೇಕು. ನೋಡಿ, ಒಂದು ಕೇಸ್ 12 ಲಕ್ಷಕ್ಕಾಗಿ 12 ವರ್ಷ ನಾವು ನಿರಂತರ ಹೋರಾಟ ಮಾಡಬೇಕಾಯ್ತು. ದೂರು ಕೊಟ್ಟವರ ಮಾನಸಿಕ ಸ್ಥಿತಿ ಒಂದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆಮಿಷಕ್ಕೆ ಒಳಗಾಗ್ಬೋದು ಅಥವಾ ಆ ದೂರನ್ನ ಕೈ ಬಿಡಬಹುದು. ಇದು ಆಗದೆ ಇದ್ದದ್ದಕ್ಕಾಗಿ ಇದು ಆಗಬಾರ್ದು ಅನ್ನೋದಾದರೆ 6 ತಿಂಗಳಲ್ಲಿ ದೂರು ಕೊಟ್ಟ 6 ತಿಂಗಳಲ್ಲಿ ವರದಿ ಆಗಬೇಕು, ಅವನ ಮೇಲೆ ಕೇಸ್ ಹಾಕಬೇಕು, ಜೈಲಿಗೆ ಕಳಿಸ್ಬೇಕು, ವಜಾ ಮಾಡಬೇಕು ಅನ್ನುವಂತಹ ಆಗ್ರಹ ಇವತ್ತು ನಮ್ಮದಾಗಿದೆ. ಈ PDO ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತ ನಾವು ಕೋರ್ಟ್ ಮೆಟ್ಲಲ್ಲಿ ಏರೋರಿದ್ದೀವಿ.